ನಮಸ್ಕಾರ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ 6ನೇ ತಾರೀಕಿಂದು. ಮೊದಲಿಗೆ ಏನಾಗುತ್ತೆ ಅಂದರೆ ಇಲ್ಲಿ ತಾಂಡವು ರಿಸಿಗ್ನೇಷನ್ ಲೆಟ್ರನ್ನ ಬಾಸಿಗೆ ಕೊಟ್ಬಿಟ್ಟು ಬ್ಯಾಂಡ್ ಬಾರಿಸ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಶ್ರೇಷ್ಠ ಅವಳು ಬಂದು ತಾಂಡವ್ ನಿಂತ್ಕೊಳ್ಳೋ ಇಲ್ಲಿ ಅಂತ ಅಂದ್ಬಿಟ್ಟು ನಿಲ್ಲಿಸ್ತಾಳೆ. ಏನು ಶ್ರೇಷ್ಠ ಅಂತಾನೆ. ತಾಂಡವ್ ನೀನು ಮಾಡ್ತಿರೋ ತಪ್ಪು, ಹೋಗೋ ರೆಸಿಗ್ನೇಷನ್ ಲೆಟ್ರ್ ವಾಪಸ್ ತೊಗೊಳ್ಳೋ, ಬಾಸ್ನ ಸಾರಿ ಕೇಳ್ಬಿಟ್ಟು ಹೋಗೋ, ನಿನ್ನ ತಲೆ ಮೇಲೆ ನೀನೇ ಚಪ್ಪಡಿ ಕಲ್ಲು ಎಳ್ಕೊತಾ ಇದೆಯಾ ಕಣೋ, ಅರ್ಥ ಆಗ್ತಾ ಇಲ್ವನೋ ನಿನಗೆ ಅಂತಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಇಲ್ಲ ಶ್ರೇಷ್ಠ, ಯಾವುದೇ ಕಾರಣಕ್ಕೂ ನಾನು ಆ ಲೆಟ್ರ್ ವಾಪಸ್ ತೊಗೊಳ್ಳಲ್ಲ. ಇವ್ರ ಹತ್ರ ಕೆಲಸ ಮಾಡಿ ನನಗೂ ಬಾಗಿನ ಭಿಕ್ಷೆ ಅನ್ಸ್ಕೊಂಡು ಬೇಜಾರಾಗ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನಾನು ತಪ್ಪು ಮತ್ತೆ ಮಾಡಲ್ಲ. ನಾನು ಇವ್ರ ಮುಂದೆನೇ ಮತ್ತೆ ನಾನೇ ಒಂದು ಕಂಪ್ನಿ ಓಪನ್ ಮಾಡ್ತೀನಿ, ನಾನೇ ಬೆಳೆದು ಬರ್ತೀನಿ ಅಂತ ಅಂದ್ಬಿಟ್ಟು ಅಂತಾನೆ. ತಾಂಡವ್ ಕೆಲಸ ಇಲ್ದಂಗೆ ಒದ್ದಾಡಿದ್ಯಾ, ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀನೋ ನೀನು. ಹೋಗೋ ಫಸ್ಟ್ ಹೋಗಿ ಕಂಪ್ನಿಲಿ ಇದು ಬಾಸ್ ಹತ್ರ ಇದು ರೆಸಿಗ್ನೇಷನ್ ಲೆಟ್ರ್ ವಾಪಸ್ ತೊಗೊಳ್ಳೋ, ಹೋಗು ಅಂತ ಶ್ರೇಷ್ಠ ಎಷ್ಟು ಬಲವಂತ ಮಾಡಿದ್ರು ಅವನು ಇಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಬಾಸ್ ಇದನ್ನು ದೂರದಿಂದ ನೋಡ್ಕೊಂಡೇ ನಿಂತಿರ್ತಾರೆ. ಆವಾಗ ಶ್ರೇಷ್ಠ ತಾಂಡವ್ ದಯವಿಟ್ಟು ನಾನು ಹೇಳಿದ್ದು ಮಾಡೋ ಅಂದಾಗ, ನೋಡು ಶ್ರೇಷ್ಠ, ನಿನ್ಗೇನಾರು ನನ್ನ ಮೇಲೆ ಒಂಚೂರು ಪ್ರೀತಿ ಏನಾರು ಇತ್ತು ಅಂದರೆ ನೀನು ಈ ಕಂಪ್ನಿಯಿಂದ ಕೆಲಸ ಬಿಟ್ಬಿಟ್ಟು ಬಾ, ಅವಾಗ ನಾನು ತುಂಬಾ ಖುಷಿ ಪಡ್ತೀನಿ. ಇಲ್ವಾ ಮಾಡ್ತೀನಿ ಅಂದರೆ ಇಲ್ಲೇ ಮಾಡ್ಕೊಂಡು ಇರು ಅಷ್ಟೇ. ನನ್ನನ್ನು ಯಾವುದೇ ಕಾರಣಕ್ಕೂ ಬಲವಂತ ಮಾಡಬೇಡ ನೀನು, ಅರ್ಥ ಆಯ್ತಾ ಶ್ರೇಷ್ಠ? ನಾನು ಇನ್ನೊಂದು ಸತಿ ಈ ಥರ ಹೇಳಕ್ಕೆ ಬಂದರೆ ಸರಿಗಿರಲ್ಲ ನೋಡು ಅಂದ್ಬಿಟ್ಟು ಅಲ್ಲಿ ಜೋರು ಮಾಡಿಬಿಟ್ಟು ವಾಪಸ್ ಬಂದುಬಿಡ್ತಾನೆ. ಶ್ರೇಷ್ಠ ನಾನು ಬಾಸ್ ಹತ್ರ ಮಾತಾಡ್ತೀನಿ ಇರು ಅಂತ ಹೋಗ್ತಾಳೆ. ಸರ್ ದಯವಿಟ್ಟು ಅವನೇನೋ ಕೋಪದಲ್ಲಿ ಹೇಳ್ಬಿಟ್ಟಿದ್ದಾನೆ ಸರ್, ದಯವಿಟ್ಟು ರೆಸಿಗ್ನೇಷನ್ ವಾಪಸ್ ಕೊಟ್ಬಿಡಿ ಸರ್, ದಯವಿಟ್ಟು ಅಕ್ಸೆಪ್ಟ್ ಮಾಡಬೇಡಿ ಸರ್ ಅಂತ ಅಂದ್ಬಿಟ್ಟು ಶ್ರೇಷ್ಠ ಬಾಸ್ನ ರಿಕ್ವೆಸ್ಟ್ ಮಾಡ್ತಾಳೆ. ಬಾಸು ಇಲ್ಲ ಶ್ರೇಷ್ಠ, ಯಾವುದೇ ಕಾರಣಕ್ಕೂ ಆಗಲ್ಲ, ನೀವು ಇವಾಗಲೇ ಈ ಥರ ಮಾಡ್ರವನು ಹಂಗೆ. ಇಲ್ಲ ಸರ್, ಏನೋ ಕೋಪದಲ್ಲಿ ಮಾಡಿದ್ದಾನೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ಏನು ಕೋಪ ನಮ್ಮ ಹೆತ್ತು ತಂದೆ ತಾಯಿ ಹೆಂಡ್ತಿ ಮಕ್ಕಳನ್ನೇ ಬಿಟ್ಟು ಬಂದಿರೋ ನೀವು ನನಗೇನು ಬೆಲೆ ಕೊಡ್ತಾನೆ ಇವನು? ಯಾವ ಕೋಪನೂ ಇಲ್ಲ, ಏನೂ ಇಲ್ಲ. ನಾನು ಹೆಂಡ್ತಿ ಭಾಗ್ಯ ಹೇಳಿದ್ಲು ಅಂದ್ಬಿಟ್ಟು ನಾನು ಇವನ್ನ ಕೆಲ್ಸಕ್ಕೆ ತೊಗೊಂಡಿದ್ದೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಬಾಸ್ ಹೇಳ್ತಾರೆ. ಸರ್ ಇದಕ್ಕೆಲ್ಲ ಈ ಗೌರವ ಮತ್ತು ಇವರೇ ಕಾರಣ ಸರ್ ಅಂದ್ಬಿಟ್ಟು ಅಲ್ಲಿ ನಿಂತಿರೋನ ತೋರಿಸ್ತಾಳೆ. ಇವರೇ ಭಾಗ್ಯ ಕೊಟ್ಟಿರೋ ಕೆಲಸ ಅಂತ ಹೇಳಿ ತಾಂಡವ್ ಯಾವಾಗಲೂ ಹೆರಿಟೇಟ್ ಮಾಡ್ತಿದ್ರು ಸರ್, ಅದರಿಂದ ಅಂತಾಳೆ. ಹೌದು, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಇಷ್ಟಕ್ಕೂ ಈ ಕೆಲಸ ಕೊಡಿಸಿರೋದೇ ಭಾಗ್ಯ ಹೇಳಿದ್ಕೆ ನಾವು ಕೆಲಸ ಕೊಟ್ಟಿದ್ದು ನನ್ನ ಹೆಂಡ್ತಿ ನಾನು, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ಮತ್ತೆ ಕೆಲಸಕ್ಕೆ ಆಫರ್ ಮಾಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಬಾಸ್ ಹೇಳ್ತಾರೆ, ತಾಂಡವ್ ಬಾಸು. ಅವಾಗ ಶ್ರೇಷ್ಠ ಸರ್ ಪ್ಲೀಸ್ ಸರ್ ನೋರು ಶ್ರೇಷ್ಠ, ಈ ವಿಷಯದ ಬಗ್ಗೆ ಮತ್ತೆ ಆರ್ಗ್ಯುಮೆಂಟ್ ಬೇಡ, ಅರ್ಥ ಆಯ್ತಾ? ನಿನಗೂ ಇಷ್ಟ ಇದ್ರೆ ಇಲ್ಲಿ ಕೆಲಸ ಮಾಡ್ಬೋದು, ಇಷ್ಟ ಇಲ್ವಾ ನೀನು ಆರಾಮಾಗಿ ನಿನ್ನ ಪಾಡಿಗೆ ನೀನು ರೆಸಿಗ್ನೇಷನ್ ಕೊಟ್ಟು ಹೋಗ್ತಾ ಇರ್ಬೋದು ಅಷ್ಟೇನೆ. ಯಾವುದೇ ಕಾರಣಕ್ಕೂ ಈ ರೆಸಿಗ್ನೇಷನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಅಕ್ಸೆಪ್ಟ್ ಮಾಡ್ದಲೇ ಇರಲ್ಲ. ಆ ತಾಂಡವ್ ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ನಿಗೆ ಬೇಡ, ನಮ್ಮ ಕಂಪ್ನಿಗೆ ತುಂಬ ಒಳ್ಳೇದಾಯಿತು ಇವಾಗ ಅವ್ನು ಕೆಲಸ ಬಿಟ್ಟು ಹೋಗಿದ್ದು ಅಂತ ಹೇಳ್ಬಿಟ್ಟು ಬಾಸ್ ಅಂತಾರೆ. ಮತ್ತು ಅಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಹಂಗೆ ಹೇಳ್ತಾರೆ. ಏನು ಸರ್, ಅವ್ನು ನಿಮಗೆ ಗೌರವ ಕೊಡಲಿಲ್ವಲ್ಲ ಸರ್, ಮ್ಯಾನೇಜರ್ ತಾಂಡವ್ ಸರ್ ನಿಮಗೆ ಗೌರವ ಕೊಡಲಿಲ್ವಲ್ಲ ಸರ್ ಬಾಸ್ ಅಂತ ಹೇಳ್ಬಿಟ್ಟು. ನಾನು ಆವಾಗಲೇ ಹೇಳಿದ್ನಲ್ರಿ ನಿಮಗೆ, ಹೆತ್ತು ತಂದೆ ತಾಯಿಗೆ ಗೌರವ ಕೊಡಲಿಲ್ಲ ನನಗೆ ಗೌರವ ಕೊಡ್ತಾನೇನ್ರಿ? ಬಿಟ್ಟಾಕ್ರಿ ಇವಾಗ ವಿಷಯ ಬೇಡ್ರಿ, ಹೋಗ್ರಿ ಕೆಲಸಗಳು ಹೋಗ್ರಿ ನೀವು ಅಂತ ಹೇಳ್ಬಿಟ್ಟು ಇದು ಬಾಸು ಎಲ್ರಿಗೂ ಹೇಳ್ತಾರೆ. ಆವಾಗ ಗೌರವ್ ಮತ್ತು ಅಲ್ಲಿ ಕೆಲಸ ಮಾಡ್ತಿರೋರಲ್ಲ, ಸದ್ಯ ಈ ಮನುಷ್ಯನಿಂದ ನಮಗೆ ತಲೆನೋವು ತಪ್ಪಿತು, ಒಂದು ದಿವಸ ರಜಾ ಕೊಡ್ತಿರ್ಲಿಲ್ಲ, ಹೆವಿ ಕೆಲಸ ಮಾಡು ಅಂತ ಯಾವಾಗಲೂ ಇರಿಟೇಟ್ ಮಾಡ್ತಿದ್ರು, ಇವಾಗ ನಮ್ಗೆ ಎಷ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಅವರೆಲ್ಲ ಖುಷಿಯಾಗಿ ಹೋಗ್ತಾರೆ. ಇಲ್ಲಿ ಶ್ರೇಷ್ಠ ತುಂಬಾ ಬೇಜಾರಾಗಿರ್ತಾಳೆ. ಈ ಕಡೆ ಏನಾಗುತ್ತೆ ಅಂದರೆ ಭಾಗ್ಯಂಗೆ ಬಾಸ್ ಫೋನ್ ಮಾಡಿಬಿಟ್ಟು, ನೋಡಮ್ಮ ಭಾಗ್ಯ, ತಾಂಡವು ರೆಸಿಗ್ನೇಷನ್ ಕೊಟ್ಬಿಟ್ಟು ಹೋದಾಗ ಕಣಮ್ಮ ಅಂತ ಹೇಳ್ಬಿಟ್ಟು. ಏನು ಸರ್ ಹೇಳ್ತಾ ಇದ್ದೀರಾ ನೀವು ಅಂತ ಭಾಗ್ಯ ಕೇಳ್ತಾಳೆ. ಹೌದಮ್ಮ, ರೆಸಿಗ್ನೇಷನ್ ಕೊಟ್ಬಿಟ್ಟು ಹೋದ, ಈ ಥರ ಎಲ್ಲ ಮಾಡ್ದ ಅಂತ ಹೇಳ್ಬಿಟ್ಟು ಅವ್ನು ಬ್ಯಾಂಡ್ ಸಮೇತ ಬಂದಿದ್ದು, ಬಾಸ್ ತಂದು ಹಾರ ಹಾಕಿದ್ದು, ಮತ್ತು ಬ್ಯಾಂಡ್ ಸಮೇತನೇ ರೆಸಿಗ್ನೇಷನ್ ವಾಪಸ್ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ನಾನು ಈ ಕಂಪ್ನಿಲಿ ಇರಲ್ಲ, ಹಾಗೆ ಹೀಗೆ ಭಾಗ್ಯ ಕೊಟ್ಟಿರೋ ಭಿಕ್ಷೆಲಿ ನಾನು ಬದುಕಲ್ಲ, ಈ ಥರ ಎಲ್ಲ ಮಾಡಿ ನನಗೆ ಅವಮಾನ ಮಾಡಿ ರೆಸಿಗ್ನೇಷನ್ ಕೊಟ್ಟ ಕಣಮ್ಮ ಅಂತ ಬಾಸು ಭಾಗ್ಯಗೆ ಹೇಳ್ತಾರೆ. ಅಯ್ಯೋ ಸರ್, ನಾನು ಕೆಲಸಕ್ಕೆ ಕೊಡಿಸಿರೋದಕ್ಕೆ ನಿಮ್ಗೆ ತುಂಬಾ ಅವಮಾನ ಆಯಿತು ಸರ್ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕುಸುಮ ಅವರು ಅಲ್ಲೇ ನಿಂತಿರ್ತಾರೆ. ಭಾಗ್ಯ ಸ್ಪೀಕರ್ಗೆ ಹಾಕು ನಾನು ಕೇಳಿಸ್ಕೊತೀನಿ ಅಂತ ಕುಸುಮ ಹೇಳ್ತಾರೆ. ಭಾಗ್ಯ ಸ್ಪೀಕರ್ಗೆ ಹಾಕ್ತಾಳೆ ಫೋನು. ನೋಡಮ್ಮ, ಈ ಥರ ಎಲ್ಲ ನನಗೆ ಅವಮಾನ ಆಯಿತು ಕಣಮ್ಮ ಭಾಗ್ಯ, ನೀನು ಹೇಳಿದ್ಕೆ ತಾನೇ ನಾನು ಹೆಂಡ್ತಿ ನಾನು ಕೆಲಸ ಕೊಟ್ಟಿದ್ದು ತಾಂಡೋಗೆ, ಈ ಥರ ಎಲ್ಲ ನಮಗೆ ಅವಮಾನ ಮಾಡ್ದ ಅಂತ ಹೇಳ್ಬಿಟ್ಟು ಬಾಸ್ ಹೇಳ್ತಾರೆ. ಸರ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್, ನನ್ನಿಂದ ನಿಮ್ಗೆ ಇವತ್ತು ಈ ರೀತಿ ಅವಮಾನ ಆಯಿತು ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್ ಅಂತ ಅಂತಾಳೆ. ಪರವಾಗಿಲ್ಲ ಬಿಡಮ್ಮ, ನಿನ್ನಿಂದ ಅಂತ ಆಗಿಲ್ಲ, ಆ ಮನುಷ್ಯನಿಗೆ ಯಾರ ಬಗ್ಗೆನೂ ಬೆಲೆ ಗೊತ್ತಿಲ್ಲ, ಅದರಿಂದ ಎಲ್ಲರಿಗೂ ದೂರ ಮಾಡ್ಕೊತಾ ಇದ್ದಾನೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಬಾಸ್ ಹೇಳ್ತಾರೆ. ಆಯಿತು ಸರ್, ಸರಿ ಸರ್, ನಾನು ಆಮೇಲೆ ನಿಮ್ಮನ್ನು ಬಂದು ನೋಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಕುಸುಮಾರ್ ಭಾಗ್ಯನ, ಏನೇ ಭಾಗ್ಯ, ತಾಂಡವ್ ಕೆಲಸ ಬಿಟ್ಬಿಟ್ನೇನೆ
ಬಾಸ್ ಫೋನ್ ಮಾಡಿದ್ರಲ್ಲೇ ಅಂತ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ತಾಂಡವ್ ಹೌದು ಬಿಟ್ಬಿಟ್ಟೆ ಏನಿವಾಗ ಅಂತ ತಾಂಡವ್ ಎಂಟ್ರಿ ಕೊಡ್ತಾನೆ. ತಾಂಡವ್ ಎಂಟ್ರಿ ಕೊಟ್ಬಿಟ್ಟು ಭಾಗ್ಯ ಮತ್ತು ಇದು ಕುಸುಮ ಅವ್ರಿಗೆಲ್ಲ ಶಾಕ್ ಆಗುತ್ತೆ ಅವ್ನು ಒಳಗಡೆ ಬಂತಿದ್ದು. ಅವಾಗ ಹೌದು ಕುಸುಮಾಂಬೆ ಅವರೇ, ನಾನು ಕೆಲಸ ಬಿಟ್ಬಿಟ್ಟೆ, ಏನಿವಾಗ ನಾನು ಕೆಲಸ ಬಿಟ್ಬಿಟ್ಟು ಈ ಭಾಗ್ಯನ ಭಿಕ್ಷೆಯಿಂದ ನಾನು ಬದುಕೋ ಅವಶ್ಯಕತೆ ನನಗಿಲ್ಲ. ಯಾವಾಗ ನೋಡು ಭಾಗ್ಯ ಕೊಡಿಸಿರೋ ಕೆಲಸ ನನಗೇನು ಯೋಗ್ಯತೆಯೇ ಇಲ್ವಾ ಕೆಲಸ ಸಂಪಾದನೆ ಮಾಡೋಕ್ಕೆ? ನಾನು ಕೆಲಸ ಸಂಪಾದನೆ ಮಾಡ್ತೀನಿ, ಅದಕ್ಕಿಂತ ಅಪ್ಪನಂಥ ಕಂಪ್ನಿಲಿ ಕೆಲಸ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಕುಸುಮವರು ಹೌದು ಕೆಲಸ ಇಲ್ದಂಗೆಲ್ಲ ಒದ್ದಾಡ್ತಿದ್ದು ನನಗೂ ಗೊತ್ತು, ನಾನು ನೋಡಿದ್ದೀನಿ ಕೆಲಸ ಸಿಗ್ದಲ್ಲೇ ಒದ್ದಾಡ್ತಿದ್ದು ಅಂತ ಕುಸುಮವ್ರು ಹೇಳ್ತಾರೆ. ಅಷ್ಟರಲ್ಲಿ ಧರ್ಮವ್ರು ಯಾವುದೋ ಫೋನ್ ಕಾಲಲ್ಲಿ ಮಾತಾಡ್ಕೊಂಡು ಇದೇನು ಇಷ್ಟೊಂದು ಗಲಾಟೆ ಆಗ್ತಿದೆಯಲ್ಲ ಅಂತ ಕೆಳಗಡೆ ಬರ್ತಾರೆ. ಬಂದಾಗ ತಾಂಡವ್ ನಿಂತಿರ್ತಾನಲ್ಲ, ಧರ್ಮವರು ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಇವನು ತಾಂಡವ್ ಸ್ವಲ್ಪ ಜೋರು ಮಾಡ್ತಿರೋದನ್ನೆಲ್ಲ ನೋಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಇವರು ತಾಂಡವ್ ಏನು ಹೇಳ್ತಾನೆ, ಆ ಕಂಪ್ನಿಗಿನ ಅಪ್ಪನಂಥ ಕಂಪ್ನಿಲಿ ನಾನು ಕೆಲಸ ಮಾಡ್ತೀನಿ, ಕೆಲಸ ಹುಡ್ತೀನಿ, ನಾನು ಬಿಡಲ್ಲ ಅಂತ ಅಂದ್ಬಿಟ್ಟು ಅಂತಾನೆ. ಪೂಜಾವ್ರು ಹೌದಾ ಭಾವ, ಪೂಜಾ ಬರ್ತಾಳೆ ಅಲ್ಲಿಗೆ, ಹೌದಾ ಭಾವ ಅದಕ್ಕಿಂತ ಒಳ್ಳೆ ಕಂಪ್ನಿಲಿ ಕೆಲಸ ಹುಡುಕ್ತೀರಾ, ಮತ್ತು ಕೆಲಸನೇ ಸಿಗ್ತಿಲ್ಲ, ಒದ್ದಾಡ್ತಿದ್ರಲ್ಲ ನೀವು, ನಮ್ಮ ಅಕ್ಕ ಕೊಟ್ಟಿರೋ ಭಿಕ್ಷೆಲೇ ನೀವು ಬದುಕಬೇಕು ಅಷ್ಟೇ ಅಂದರೆ ಪೂಜಾ ಸುಮ್ಮನಿರ್ತೀಯಾ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಪೂಜಾ ಸುಮ್ಮನಾಗ್ತಾಳೆ. ಅವಾಗ ಏನೇ ಸುಮ್ಮನಿರ್ತೀಯ ಅಂತ ನಿಮ್ಮ ಅಕ್ಕ ತಂಗಿರ ನಾಟಕ ಎಲ್ಲ ನನಗೆ ಗೊತ್ತು ಕಣೆ, ಅವಳು ಹೇಳೋ ಥರ ಹೇಳೋದು ಇವಳು ಸುಮ್ಮನಿರ್ಸೋದು, ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ, ಅರ್ಥ ಆಯ್ತಾ, ನೀವಿಬ್ಬರು ಎಂಥ ನಾಟಕವರು ಅಂತ ಗೊತ್ತು ನನಗೆ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ. ಅಷ್ಟಲ್ಲಿ ಇವಳು ಸುಂದರಿ ಏನು ಹೇಳ್ತಾಳೆ, ಏನಪ್ಪ ಬಾಡಿಗೆ ಮಗನೇ ಕೆಲಸ ಹೋಯ್ತಾ, ಕೆಲಸ ಬಿಟ್ಬಿಟ್ಟ ಬಾಡಿಗೆ ಮಗನೇ ಅಂತಾಳೆ. ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಕಣೆ ಅಂತ ಸುಂದರಿಗೆ ಜೋರು ಮಾಡ್ತಾನೆ ತಾಂಡವ್. ಹಂಗಲ್ಲ ಕಣಪ್ಪ, ನೀನೇನೋ ಕೆಲಸ ಬಿಟ್ಬಿಟ್ಟಲ್ಲ ಬಾಡಿಗೆ ಮಗನೇ, ಅದಕ್ಕೇನೇನ್ಬಿಟ್ಟು ಸುಂದರಿ ಕೇಳ್ತಾಳೆ. ಈ ಮನೇಲಿ 4 ಆಗ್ಲು ಅನ್ನಕ್ಕೋಸ್ಕರ ಬಿಟ್ಟು ತಿನ್ಕೊಂಡು ಬಿದ್ದಿರೋಳು ನೀನೇನೇ ನನ್ನ ಬಗ್ಗೆ ಆರ್ಗ್ಯೂ ಮಾಡೋದು ಅಂತ ಅಂದ್ಬಿಟ್ಟು ಅಂತಾನೆ. ಅಷ್ಟರಲ್ಲಿ ಸುಂದರಿ ಸುಮ್ಮನೆ ನಿಂತ್ಕೋತಾಳೆ. ನಾನು ಕೆಲಸ ಬಿಟ್ಟಿರೋದು ಅಂತ ಡಬ್ಬಾ ಕಂಪ್ನಿಲಿ ಏನು ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ, ನಾನು ಓನ್ ಕಂಪ್ನಿ ಮಾಡಿ ನಾನು ಟಾಪಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಅವಾಗ ಪೂಜಾ ಮತ್ತು ಸುಂದರಿಗೆ ಜೋರು ನಗ ಬಂದ್ಬಿಡುತ್ತೆ. ಅವಾಗ ನಕ್ಕೊಂಡು ಓಹೋ ಏನೋ ಬಾಡಿಗೆ ಮಗನೇ ಟಾಪಲ್ಲಿ ಬರ್ತೀಯಾ, ನೀನು ಯಾವ ಟಾಪಲ್ಲೂ ಬರೋಲ್ಲ, ಫ್ರಂಟಲ್ಲೂ ಬರೋಲ್ಲ, ಆ ಕೆಫೆಲಿ ನೀನು ಕೆಲಸ ಕೊಡೋಲ್ಲ ಅಂತ ಅವರು ಕೆಫೆಲಿ ಕಂಪ್ನಿ ಓನರು ಬೈದಿದ್ದನ್ನ ನಾವೆಲ್ಲರೂ ಕಣ್ಣಲ್ಲೇ ನೋಡಿದ್ದೀವಿ, ಅರ್ಥ ಆಯ್ತಾ ಅಂದ. ನಿನ್ಗೆ ಎಷ್ಟು ಸತಿ ಹೇಳಬೇಕು ಬಾಯಿ ಮುಚ್ಕೊಂಡಿರು ಅಂತ, ಇಷ್ಟು ದಿವಸ 4 ಆಗ್ಲು ಅನ್ನ ತಿನ್ಕೊಂಡು ಶ್ರೇಷ್ಠನ ಮನೇಲಿ ಅನ್ನ ತಿನ್ಕೊಂಡು ಬಿದ್ದಿದ್ದೆ, ಇವಾಗ ಆ ಶ್ರೇಷ್ಠನ ಮನೆಯಿಂದ ಓಡಿಸಿದಾಗ ಈ ಮನೇಲಿ ಅನ್ನ ತಿನ್ಕೊಂಡು ಬಿದ್ದಿದ್ಯಾ, ನೀನು ಬಿಟ್ಟು ಅನ್ನ ತಿನ್ಕೊಂಡು ಬಿದ್ದಿರೋಳು ನನ್ನ ಬಗ್ಗೆ ಏನೇ ನೀನು ಮಾತಾಡೋದು, ನಿಂದೆಷ್ಟಾಯ್ತೋ ಅಷ್ಟು ನೀನು ನೋಡ್ಕೊಳ್ಳೆ, ಎಷ್ಟು ಸತಿ ಹೇಳ್ಬೇಕು, ಮಾನ ಮರ್ಯಾದಿಲ್ವ ನಿನಗೆ ಅಂತ ತಾಂಡವ್ ಸುಂದರಿಯಾಗಿ ಜೋರು ಮಾಡ್ತಾನೆ. ಪಾಪ ಸುಂದರಿ ತುಂಬಾ ನೋವಾಗ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಪೂಜಾ ಸುಂದರಿಗೆ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಭಾಗ್ಯ, ತಾಂಡವ್ ಸರ್ ನೀವೇನು ಮಾತಾಡ್ತಿದ್ದೀರ ಅಂತ ಗೊತ್ತಾ, ಸುಂದ್ರಕ್ಕ ಈ ಮನೇಲಿ ಒಬ್ಬರು ಅವ್ರೇನು ಬಿಟ್ಟು ತಿನ್ಕೊಂಡು ಬಿದ್ದಿಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಬಾಯಿ ಮುಚ್ಕೊಂಡಿರೆ, ಇವಳು ಎಲ್ರಿಗೂ ವಹಿಸ್ಕೊಂಡು ಬಂದುಬಿಡ್ತಾಳೆ ಅಂದಾಗ ಅಷ್ಟರಲ್ಲಿ ಕುಸುಮ ನೀನೇನೋ ಮಾತಾಡ್ತಾ ಇರೋದು, ಸುಂದರಿ ನಮ್ಮ ಮನೇಲಿ ಒಬ್ಳು ಕಣೋ, ಭಾಗ್ಯ ದುಡಿತಿದ್ದಾಳೆ, ಅವಳು ತಿಂತಿದ್ದಾಳೆ, ಇಷ್ಟಕ್ಕೂ ಭಾಗ್ಯ ತಂದು ಹಾಕಿದ್ರೆ ಅವಳು ತಿಂತಾ ಇರೋದು, ನಿನ್ನ ಮನೇಲಿ ನೀನು ದುಡಿಯೋತಂದು ತಿಂತಾ ಇಲ್ವಲ್ಲ, ಅವಳು ಭಾಗ್ಯನ ಸಂಪಾದನೆಯಲ್ಲಿ ಸುಂದರಿ ತಿಂತಾವಳೆ, ಸುಂದರಿ ಬಗ್ಗೆ ಮಾತಾಡೋದೆ ನೀನೇನೋ, ನಿಂದು ಎಷ್ಟೈತೋ ಅಷ್ಟು ನೀನು ನೋಡ್ಕೊಳ್ಳೋ, ಜಾಸ್ತಿ ಮಾತಾಡಬೇಡ ನೀನು ಅಂದ್ಬಿಟ್ಟು ಕುಸುಮಾರ್ ಬೈತಾರೆ. ಓಹೋ ಎಲ್ಲ ಒಟ್ಟಿಗೆ ವಹಿಸ್ಕೊಂಡು ಬಂದುಬಿಟ್ಟಿದ್ದೀರಾ, ಇರಲಿ ನಾನೇನು ಅಂತ ನನ್ನ ಬೆಲೆ ನಿಮಗೆ ತೋರಿಸ್ತೀನಿ, ನಾನು ಒಂದು ಕಂಪ್ನಿ ಓಪನ್ ಮಾಡಿ ನಾನು ಟಾಪಿಗೆ ಬಂದಾಗ ನೀವೆಲ್ಲರೂ ನನ್ನ ಹತ್ರ ಬರಲೇಬೇಕಾಗುತ್ತೆ, ಭಾಗ್ಯ ನೀನು ನೋಡ್ಕೊಳ್ಳೆ, ಕೊನೆಗೆ ಏನಾಗುತ್ತೆ ಅಂದ್ಬಿಟ್ಟು ನೀನು ಬಂದು ನನ್ನ ಕಾಲು ಹಿಡ್ಕೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ, ನನ್ನ ಕಾಲಿಗೆ ಬಿದ್ದು ನೀವೇ ನನ್ನನ್ನು ಕಾಪಾಡಬೇಕು ಅಂತ ನೀನು ಕೇಳಲಿಲ್ಲ, ನಾನು ಮಾಡಲಿಲ್ಲ ಕೇಳೆ ಅಂತ ಅಂದ್ಬಿಟ್ಟು ತಾಂಡವ್ ಭಾಗ್ಯಕ್ಕೆ ಜೋರು ಮಾಡ್ತಾನೆ. ಅವಾಗ ಭಾಗ್ಯ ಜೋರು ಮಾಡಿ ಹೋಗ್ತಾ ಇರ್ತಾನೆ. ತಾಂಡವ್ ಸರ್ ಸ್ವಲ್ಪ ನಿಂತ್ಕೊಳ್ಳಿ, ಬರೀ ನೀವು ಮಾತಾಡೋದೇ ಕೇಳಿಸ್ಕೊಳ್ಳೋದು ಹೆಂಗೆ, ನಾನು ಮಾತಾಡೋ ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ತಾಂಡವ್ ಸ್ವಲ್ಪ ನಿಂತ್ಕೊತಾನೆ. ಅವಾಗ ಏನಂದ್ರೆ ನೀವು ಟಾಪಲ್ಲಿ ಬರ್ತೀರಾ, ನಾನು ನಿಮ್ಮ ಕಾಲು ಹಿಡ್ಕೊಂಡು ನಮ್ಮನ್ನೆಲ್ಲ ಕಾಪಾಡಿ ಅಂತ ಬಂದು ಕೇಳ್ತೀನಿ ಅಂತಂದ್ರಲ್ವ, ಯಾವುದೇ ಕಾರಣಕ್ಕೂ ಈ ಭಾಗ್ಯ ಕೆಲಸ ಮಾಡಲ್ಲ. ಅಷ್ಟೊಂದಲ್ಲೇ ನೀವು ಇಷ್ಟೊಂದು ಸತಿ ನನಗೆ ಕೆಳಗೆ ಬೀಳ್ಸೋಕ್ಕೆ ಟ್ರೈ ಮಾಡಿದ್ದೀರಾ, ನಾನು ಅಷ್ಟು ಸಮಯದಲ್ಲೂ ಮೇಲಕ್ಕೆ ಎದ್ದು ಬಂದಿದ್ದೀನಿ ನಾನು, ಅರ್ಥ ಆಯ್ತಾ, ನಾನು ಯಾವುದೇ ಕಾರಣಕ್ಕೂ ಕೆಳಗೆ ಬೀಳೋ ಮಾತು ಇಲ್ಲ, ಬಂದು ನಿಮ್ಮ ಕಾಲು ಹಿಡಿಯೋ ಮಾತು ಬರೋಲ್ಲ, ಯಾವುದೇ ಕಾರಣಕ್ಕೂ ಅದಾಗೋದು ಇಲ್ಲ, ಈ ಚಾಲೆಂಜಲ್ಲಿ ನಾನೇ ಗೆಲ್ಲೋದು, ಅರ್ಥ ಆಯ್ತಾ ಅಂತ ಅಂತಾಳೆ. ಆವಾಗ ತಾಂಡವ್ ಕೋಪ ಮಾಡಿಕೊಂಡು ಅಯ್ಯೋ ಅಷ್ಟರಲ್ಲಿ ಧರ್ಮವ್ರು ಬರ್ತಾರೆ. ಭಾಗ್ಯ ಕುಸುಮ ಸುಮ್ಮನೆ ಇರ್ತೀರಾ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಕಣ ಮಾರೋದು, ಕೊಚ್ಚೆಗೆ ಯಾವತ್ತೂ ನಾವು ಕಲ್ಲು ಹಾಕೋಕ್ಕೆ ಹೋಗ್ಬಾರ್ದಮ್ಮ, ನಿಮ್ಗೆ ಗೊತ್ತಾಗಲ್ವಾ, ನೀವು ಮಾತಾಡ್ತಾನೆ ಇದ್ದೀರಲ್ಲ ಅಂದಾಗ ತಾಂಡವ್ ಒಂಥರ ನಾಚಿಕೆ ಆದಂಗೆ ಆಗ್ಬಿಡುತ್ತೆ. ನೋಡ್ಕೊತೀನಿ ನಿಮ್ಮನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ತಾಂಡವ್ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಏನಾಗುತ್ತೆ ಅಂದರೆ ಕಿಶನು ಪೂಜಾರ್ ಮನೆಯವ್ರು ಬೇರೆ ಮದುವೆ ತಯಾರಿ ಮಾಡ್ಕೋತೀವಿ ಅಂತಿದ್ದಾರೆ, ಆದಿ ಬ್ರೋ ಬೇರೆ ನಮ್ಮಣ್ಣ ಮದುವೆಗೆ ಒಪ್ತಾ ಇಲ್ಲ, ನಾನು ಏನಪ್ಪ ಮಾಡಲಿ ದೇವ್ರೆ ಏನಾರೋ ಒಂದು ದಾರಿ ಕೊಡಪ್ಪ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾನೆ. ಇನ್ನೊಂದು ಸತಿ ಹೋಗಿ ನಾನು ಆದಿ ಅಣ್ಣನ ಹತ್ರ ಒಂದು ಸತಿ ಮಾತಾಡೋಣ, ನೋಡೋಣ ಆದಿ ಅಣ್ಣನ ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿಶನ್ ಯೋಚನೆ ಮಾಡಿಕೊಂಡು ಆದಿ ಹತ್ರ ಬರ್ತಾನೆ. ಆದಿ ಅಲ್ಲೇ ನಿಂತಿರ್ತಾರೆ. ಬಂದು ಅಣ್ಣ
ನಿನ್ನ ಡಿಸಿಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ವಣ್ಣ. ಪೂಜಾ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಿಲ್ಲ ಅಣ್ಣ. ನನಗೆ ಗೊತ್ತು ಕಿಶನ್, ನೀನು ಆ ಬಗ್ಗೆ ಹೇಳಕ್ಕೆ ಬರಬೇಡ. ನಾನು ಅವತ್ತಿಂದ ನಿನ್ಗೆ ಹೇಳ್ತಾ ಇದ್ದೀನಿ, ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಮೆಂಟಾಲಿಟಿನೇ ಬೇರೆ ಥರ ಇರುತ್ತೆ. ಮಿಡ್ಲ್ ಕ್ಲಾಸ್ ಹುಡುಗಿರು ಬರೀ ದುಡ್ಡುಗೋಸ್ಕರ ಬರೋರು ಕಿಶನ್, ನಿನ್ಗೆ ಅರ್ಥ ಆಗ್ತಾಯಿಲ್ವ? ನಾನು ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಮಿಡ್ಲ್ ಕ್ಲಾಸ್ ಹುಡುಗಿರು ಸವಾಸ ಬೇಡ 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 ಅಂತ ನೀನು ನನ್ನ ಮಾತೇ ಕೇಳ್ತಾ ಇಲ್ಲ ಅಂತ ಆದಿ ಕಿಶನ್ಗೆ ಹೇಳ್ತಾನೆ. ಕಿಶನ್ ಏನು ಹೇಳ್ತಾನೆ, ಇಲ್ಲ ಅಣ್ಣ ನೀನು ಅದು ಅಲ್ದಲೆ ಆ ಭಾಗ್ಯ ಕುಸುಮ ಅವರು ಯಾವ ರೀತಿ ನಡ್ಕೊತಾರೆ, ಅಬ್ಬಬ್ಬಬ್ಬಾ ನನಗೆ ತುಂಬ ಇರಿಟೇಟ್ ಆಗಿದೆ ಅಂತಂತಾರೆ. ಆವಾಗ ಕಿಶನ್ ಹೇಳ್ತಾನೆ, ಇಲ್ಲ ಅಣ್ಣ ಅಲ್ಲೇನೋ ಮಿಸ್ ಆಗಿದೆ ಅಣ್ಣ, ನೀನು ನೋಡಿರೋ ಸಿಚುಯೇಷನ್ಗೂ ನೀನು ತಿಳ್ಕೊಂಡಿರೋ ಸಿಚುಯೇಷನಲ್ಲಿ ಬೇರೆ ಏನೋ ಇದೆ ಅಣ್ಣ ಸತ್ಯ. ಆ ಸತ್ಯ ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ, ಬಟ್ ನೀನು ನೋಡಿರೋದೆಲ್ಲ ಸತ್ಯ ಅಲ್ಲ ಅಣ್ಣ. ಏನು ನನ್ನ ಬಗ್ಗೆನೇ ಆರ್ಗ್ಯೂ ಮಾಡೋಕ್ಕೆ ಬರ್ತಾ ಇದೆಯಾ ನೀನು, ನನ್ನ ಡಿಸಿಷನ್ ಬಗ್ಗೆನೇ ಆರ್ಗ್ಯೂ ಮಾಡೋಕ್ಕೆ ಬರ್ತಾ ಇದೆಯಾ ನೀನು ಅಂತ ಅದು ಸ್ವಲ್ಪ ಜೋರಾಗ್ತಾರೆ. ಆವಾಗ ಕಿಶನ್ ಹೇಳ್ತಾನೆ, ಅಣ್ಣ ನಿನ್ನ ಡಿಸಿಷನ್ ಬಗ್ಗೆ ನಾನು ಆರ್ಗ್ಯೂ ಮಾಡ್ತಾ ಇಲ್ಲ ಅಣ್ಣ, ಇಷ್ಟಕ್ಕೂ ಈ ಮನೇಲಿ ನನಗೆ ಸಪೋರ್ಟ್ ಆಗಿರೋದೇ ನೀನು. ಕೆಲಸ ಇಲ್ದಿದ್ದಾಗ ಸೈಲೆಂಟಾಗಿ ಕೂತಿದ್ದಾಗ ನನಗೆ ಸಪೋರ್ಟ್ ಮಾಡಿ ನನಗೆ ನೀನು ಈ ಕೆಲಸ ಮಾಡು, ನೀನು ಮುಂದೆ ಬರ್ತೀಯ ಅಂತ ನನಗೆ ಸಪೋರ್ಟಾಗಿ ನಿಂತಿದ್ದು ನೀನು, ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನೀನು. ನಾನು ಜಿಮ್ ಮಾಡಬೇಕು ಅಂದಾಗ ಯಾರು ಬೇಡ ಅಂದಾಗ ಮಾಡು ನೀನು, ನಾನಿರ್ತೀನಿ ನಿನ್ನ ಜೊತೆಗೆ ಅಂತ ನನ್ನ ಜೊತೆ ಜಿಮ್ ಮಾಡೋಗ್ಲೂ ನಂಗೆ ಜೊತೆ ನಿಂತಿದ್ದು ನೀನು, ಪ್ರತಿಯೊಂದರಲ್ಲೂ ನನಗೆ ಸಪೋರ್ಟ್ ಮಾಡಿದ್ಯಾ ಅಣ್ಣ ನೀನು. ಬಟ್ ಈ ವಿಷಯದಲ್ಲಿ ಯಾಕಣ್ಣ ಹಿಂಗೆಲ್ಲ ಮಾಡ್ತಿದ್ಯಾ ಅಣ್ಣ? ಪೂಜಾ ಫ್ಯಾಮಿಲಿ ಆ ಥರ ಇಲ್ಲ ಅಣ್ಣ, ಅವ್ರು ತುಂಬ ಸ್ವೀಟ್ ಅಣ್ಣ. ಭಾಗ್ಯ ಅವರಾಗಲಿ ಕುಸುಮ ಅವರಾಗಲಿ ತುಂಬ ಸ್ವೀಟ್ ಅಣ್ಣ. ಈ ನಡುವೆ ನೀನು ನೋಡ್ತಾ ಇದ್ದೀಯ ಅಣ್ಣ ಅವ್ರನ್ನ, ಬಟ್ ನಾನು ಅವ್ರನ್ನ ಸುಮಾರು ದಿವಸದಿಂದ ನೋಡಿದ್ದೀನಿ ಅಣ್ಣ. ಅವ್ರು ತುಂಬ ಒಳ್ಳೆಯವರಣ್ಣ. ಒಳ್ಳೆಯವರಲ್ಲ ಅವರು, ನಿನ್ನ ದುಡ್ಡಿಂದೆ ನಿನ್ನ ಆಸ್ತಿಯಿಂದ ಬಿದ್ದಿರೋರು, ನಿನಗೆ ಗೊತ್ತಿಲ್ಲ. ನಾನು ಅವಾಗಲಿಂದ ಹೇಳ್ತಾ ಇಲ್ವಾ, ಮಿಡ್ಲ್ ಕ್ಲಾಸ್ ಹುಡುಗಿರ್ ಮೆಂಟಾಲಿಟಿ ಬರೀ ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಅಂತ. ಇಲ್ಲಣ್ಣ, ಇಷ್ಟಕ್ಕೂ ಪೂಜಾ ನಾನು ಇಷ್ಟಪಟ್ಟು ದೊಡ್ಡವರೆಲ್ಲ ಮಾತಾಡಾದ್ಮೇಲೆ ನಾನು ಕಾಮತ್ ಮಗ ಅಂತ ಅವ್ರಿಗೆ ಗೊತ್ತಾಗಿದ್ದಣ್ಣ. ಅಲ್ಲಿಗಂಟ ಪೂಜಾ ಮನೆಯವರಿಗೆ ನನಗೆ ಕಾಮತ್ ಅವ್ರ ಮಗ ಅಂತ ಗೊತ್ತೇ ಇರಲಿಲ್ಲಣ್ಣ. ಅದು ಗೊತ್ತಾಗಕ್ಕೆ ಮುಂಚೆನೇ ನಾನು ಇಷ್ಟಪಟ್ಟು ಮದುವೆ ಸೆಟ್ ಮಾಡಿರೋದಣ್ಣ. ಅವ್ರ ಮನೆಗೆ ಬಂದಾಗಲೇ ನಾನು ಕಾಮತ್ ಅವ್ರ ಮಗ ಅಂತ ಗೊತ್ತಾಗಿರೋದಣ್ಣ. ಕಿಶನ್, ಇದೆಲ್ಲ ನೀನು ಹೇಳೋಕ್ಕೆ ಬರಬೇಡ. ನಾನು ಈ ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಅರ್ಥ ಆಯ್ತಾ ಅಂತ ಆದಿ ಜೋರು ಮಾಡ್ತಾನೆ. ಆವಾಗ ಕಿಶನ್, ಅಣ್ಣ ನೀನು ಈ ಥರ ಎಲ್ಲ ಹೇಳಿದ್ರೆ ನನಗಾಗಲ್ಲ ಅಣ್ಣ, ನಾನು ಕರೆಕ್ಟ್ ಡಿಸಿಷನ್ ಬೇಕು, ಕರೆಕ್ಟಾಗಿರೋ ಅರ್ಥ ಬೇಕು, ಕರೆಕ್ಟಾಗಿರೋ ಉತ್ತರ ಬೇಕು. ನೀನು ಈ ಉತ್ತರ ಎಲ್ಲ ಕೊಟ್ಕೊಂಡು ಮದುವೆ ನಿಲ್ಲಿಸಿದ್ರೆ ನಾನು ಆಗಲ್ಲ ಅಣ್ಣ ಅಂತ ಕಿಶನ್ ಜೋರು ಮಾಡ್ತಾನೆ. ಆವಾಗ ಆದಿ, ಏನು ಕಿಶನ್ ನನಗೆ ವಾಪಸ್ ಮಾತಾಡ್ತಾ ಇದೆಯಾ? ನೀನು ಇಷ್ಟು ವರ್ಷ ನನ್ನ ಎದುರುಗಡೆ ನಿಂತ್ಕೊಂಡು ನಾನು ಏನೇ ಡಿಸಿಷನ್ ತೊಗೊಂಡ್ರು ನಾನು ಎದುರುಗಡೆ ನಿಂತ್ಕೊಂಡು ಮಾತಾಡಿಲ್ದೋನು, ಇವಾಗ ಈ ಮಿಡ್ಲ್ ಕ್ಲಾಸ್ ಹುಡುಗಿಗೋಸ್ಕರ ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ನೀನು? ನಾ ಯಾರ ಹತ್ರ ಮಾತಾಡ್ತಾ ಇದೆಯಾ ಅನ್ನೋದು ಗೊತ್ತಿದೆಯಾ ನಿನಗೆ ಅಂತ ಅಂದ್ಬಿಟ್ಟು ಆದಿನೂ ಜೋರು ಮಾಡ್ತಾನೆ. ಮತ್ತು ಇನ್ನೇನಣ್ಣ, ನೀನು ಪೂಜಾ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ದಂಗೆ ನೀನು ಈ ಥರ ಎಲ್ಲ ಮಾತಾಡೋದು ತಪ್ಪು ಅಂತ ಅಂದ್ಬಿಟ್ಟು ಕಿಶನು ಜೋರು ಮಾಡ್ತಾನೆ. ಇಬ್ಬರು ಜೋರು ಮಾಡ್ತಿರ್ತಾರೆ. ನನಗೆ ಕರೆಕ್ಟಾಗಿರೋ ಉತ್ತರ ಬೇಕಣ್ಣ, ನನಗೆ ಕರೆಕ್ಟಾಗಿರೋ ಉತ್ತರ ಇದ್ದರೆ ಮಾತ್ರ ನಾನು ಇದನ್ನು ನೋಡ್ತೀನಿ ಅಷ್ಟೇನೆ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಹೌದಾ, ನೀನು ಕರೆಕ್ಟಾಗಿರೋ ಉತ್ತರ ಬೇಕಾ? ಸರಿ ಬಾ, ನೀನು ಕರೆಕ್ಟಾಗಿರೋ ಉತ್ತರ ನಾನು ಕೊಡ್ತೀನಿ ಅಂದ್ಬಿಟ್ಟು ಆದಿ ಕಿಶನ್ನ ಒಳಗೆ ಕರ್ಕೊಂಡು ಬರ್ತಾನೆ. ಆವಾಗ ಆದಿ ಒಂದು ಹಳೇದೊಂದು ಸೂಟ್ ಕೇಸ್ ಇಟ್ಕೊಂಡು ಬರ್ತಾರೆ ರೂಮಿಂದ. ಸೂಟ್ ಕೇಸ್ ತಗೊಂಡು ಬಂದು ಸೂಟ್ ಕೇಸ್ ಓಪನ್ ಮಾಡ್ತಾರೆ. ಸೂಟ್ ಕೇಸ್ ಓಪನ್ ಮಾಡಿದಾಗ ಕಿಶನ್ ಕೂಡ ಅಲ್ಲೇ ನಿಂತಿರ್ತಾನೆ. ಆ ಸೂಟ್ ಕೇಸಿಂದ ಒಂದು ಲಗ್ನ ಪತ್ರಿಕೆ ತೆಗೆದುಬಿಟ್ಟು ಕಿಶನ್ ಮುಂದೆ ಹಿಡಿತಾರೆ ಆದಿ. ಆವಾಗ ಕಿಶನು ಆದಿ ಇಬ್ಬರು ಆ ಲಗ್ನ ಪತ್ರಿಕೆ ನೋಡ್ಬಿಟ್ಟು ಫುಲ್ಲು ಕನ್ಫ್ಯೂಸ್ ಆಗಿ ಮತ್ತು ಭಯವಾಗಿ ಮತ್ತು ಆಶ್ಚರ್ಯವಾಗಿ ನಿಂತ್ಕೊತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.